ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಈ ಥರ ಡಿಸೈನ್ ಬಂದಿದೆ. ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಡಿಸೈನ್ ಬರುತ್ತೆ. ಎರಡು ಡಿಸೈನ್ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎರಡು ಡಿಸೈನ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಫಸ್ಟ್ಗೆ ನಾನು ಕ್ಯಾನ್ವಾಸ್ನ ಐರನ್ ಮಾಡಿಕೊಂಡು ಅದ್ರ ಮೇಲೆ ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇದೆ. ಅದ್ರ ಮೇಲೆ ಇವಾಗ ಫಸ್ಟು ಸುತ್ತ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೋಬೇಕು. ಆಮೇಲೆ ಅದೇನು ಮಾರ್ಕಿಂಗ್ ಇದೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಯಾಕಂದರೆ ಅದು ಕರ್ವ್ ಶೇಪಲ್ಲಿ ಬಂದಿದೆಯಲ್ಲ, ಸ್ಟಿಚಿಂಗ್ ಹಾಕೊಂಡ್ಬಿಟ್ರೆ ನಾವು ಲೈನಿಂಗ್ ಮೇಲೆ ಇಟ್ಟಾಗ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಫಸ್ಟ್ಗೆ ನಾವು ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಂಬಿಟ್ರೆ, ಇವಾಗಲೇ ಬ್ಲೌಸ್ ಪೀಸ್ ಮೇಲೆ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಕರ್ವ್ ಶೇಪಲ್ಲೆಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆ ಕರ್ವ್ ಶೇಪಲ್ಲೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅದು ಡಿಸೈನ್ ಹಾಳಾಗ್ಬಿಡುತ್ತೆ. ನೀಟಾಗಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಅದು ಹೇಳ್ದಂಗೆ ನೀಟಾಗಿ ಅದು ಕಟ್ ಮಾಡ್ಕೋಬೇಕು. ಬಟ್ಟೆನ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದನ್ನ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕಲಿಲ್ಲ ಅಂದರೆ ಅದು ತಿರುಗೋದೇ ಇಲ್ಲ. ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ. ಅದು ತಿರುಗಿಸ್ಕೊಂಡು ಆದಮೇಲೆ ನೀವು ಕಟ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ಇದು ರೆಡಿ ಆಗುತ್ತೆ. ಇದಕ್ಕೆ ಇನ್ನೇನು ಡಿಸೈನ್ ಇಲ್ಲ. ಮಧ್ಯೆ ಒಂದು ಡೋರಿ ಬರುತ್ತೆ, ಅದು ಕಟಿಂಗ್ ಮಾಡೋಂಗಿಲ್ಲ ಡೋರಿನ, ಅದು ಹಂಗೇ ಅಟ್ಯಾಚ್ ಇರೋ ಡೋರಿ. ಮತ್ತು ಕೆಳಗಡೆ ಬಂದು ಬಟನ್ ಬರುತ್ತೆ. ಮುಂದೆ ಡಿಸೈನ್ ಬರೋದ್ರಿಂದ ನನ್ನ ಬ್ಯಾಕ್ ಬಟನ್ ಇರಬೇಕಿದು. ಇವಾಗ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಕ್ಯಾನ್ವಾಸ್ ಸಮೇತ ಕಟ್ ಮಾಡಿಕೊಂಡು ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ನ್ಯಾಚ್ ಹಾಕೋಬೇಕು. ನಾನು ಆಗಲೇ ಹೇಳ್ದಂಗೆ ನೀಟಾಗಿ ನ್ಯಾಚ್ ಹಾಕಿದ್ರೆ ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರುತ್ತೆ. ನ್ಯಾಚ್ ನೀವು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ತಿರುಗಲ್ಲ, ಅಲ್ಲಲ್ಲಿ ಗಂಟು ಥರ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ, ಓಕೆನಾ. ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕು. ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಅದು ಸ್ವಲ್ಪ ಕ್ರಾಸಾಗಿರುತ್ತವೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಈ ರೀತಿ ರೆಡಿ ಆಯಿತು. ಇವಾಗ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಕೈಯಲ್ಲಿ ಈ ಥರ ನೀವ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಅದು ನೀಟಾಗಿ ಕೂತ್ಕೋಬೇಕು. ಸ್ಟಿಚಿಂಗ್ ಎಲ್ಲ ನೀಟಾಗಿ ಕೂತ್ಕೊಳ್ಳೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಆ ಕಡೆ ಈ ಕಡೆ ಎಲ್ಲ ನೀವ್ಕೊಂಡು ಸುತ್ತನೂ ಅಷ್ಟೇ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಟ್ಟೆ ಏನಾಗುತ್ತೆ, ಲೂಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆ ಕಡೆ ಈ ಕಡೆ ನೀಟಾಗಿ ನೀವ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದು ಬ್ಯಾಕ್ ರೆಡಿ ಆಗುತ್ತೆ. ಸೈಡ್ಗೆ ಇಟ್ಬಿಡೋಣ. ಇದು ಇಷ್ಟು ಸಿಂಪಲ್ಲಾಗಿ ಡಿಸೈನ್ ರೆಡಿ ಆಗೋಗ್ಬಿಡುತ್ತೆ. ಆದರೆ ಫ್ರಂಟ್ ಸ್ವಲ್ಪ ರೆಡಿ ಆಯ್ತು. ಡಿಸೈನ್ ಜಾಸ್ತಿ ಇದೆ. ಫ್ರಂಟ್ದು ಫಸ್ಟ್ಗೆ ನಾವು ಅದನ್ನು ಪೇಪರ್ ತಗೋಬೇಕು. ಪೇಪರ್ ಮೇಲೆ ಡ್ರಾಯಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ನಾನು ಆಗಲೇ ಹೇಳ್ದಾಗೆ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು. ರೆಡಿ ಮಾಡಿಕೊಂಡು ಸರಿ ಹೋಗಿಲ್ಲ. ಸುಕ್ ಬಂದುಬಿಟ್ರೆ ನಾವು ಹಾಕೊಂಡಾಗ ಟೈಟಾಗಿ ಹಾಕೊಂಡೋಗಿದ್ರೆ ಲೂಸ್ ಬಂದುಬಿಡುತ್ತೆ ಮೇಲ್ಗಡೆ ಬಟ್ಟೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ಇದು ರೆಡಿ ಆಯಿತು. ಇದನ್ನು ಸೈಡ್ಗೆ ಇಟ್ಬಿಡೋಣ. ಈ ಸೈಡ್ಗೆ ಇಟ್ಬಿಟ್ಟು ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಇದು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಬೋಟ್ ನೆಕ್ ಡಿಸೈನ್ಗೆ ಅವ್ರಿಗೆ ಇದೇ ರೀತಿ ಬೇಕು ಅಂತ 2 ಬ್ಲೌಸ್ ಡಿಸೈನ್ ಈ ಥರ ಹೊಲ್ಸ್ಕೊತಿದ್ದಾರೆ. ಫ್ರಂಟ್ದೊಂದು ಬೇರೆದು, ಹಿಂದೆದು ಬಂದು ಬೇರೆ ಬ್ಲೌಸ್ ಡಿಸೈನು. ಮುಂದೆದು ಬಂದುಬಿಟ್ಟು ಅದು ಡ್ರೆಸ್ಸು ಡಿಸೈನ್ದು ಈ ಬ್ಲೌಸ್ಗೆ ಬೇಕು ಅಂತ ಹೇಳ್ಬಿಟ್ಟು ಇರಿಸ್ಕೊಡ್ತಿದ್ದಾರೆ. ನಾನು ಇದಕ್ಕೆ ಕೆಳಗಡೆ ಬಂದುಬಿಟ್ಟು ಪಟ್ಟಿ ಕೊಡ್ತಾಯಿದ್ದೀನಿ. ಬಟ್ಟೆ ಸಾಕಾಗಲಿ, ಅದು ಡಿಸೈನ್ಗೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಕೆಳಗಡೆ ಲೈನಿಂಗ್ ಪಟ್ಟಿ ಕೊಡ್ತಾಯಿದ್ದೀನಿ. ಬಟ್ಟೆ ಇದ್ದರೆ ನಾನು ಅದರಲ್ಲೇ ಕೊಡ್ತಿದ್ದೆ, ಬಟ್ಟೆ ಇಲ್ವಲ್ಲ, ಎಕ್ಸ್ಟ್ರಾ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಬಟ್ಟೆನ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ತಿರುಗಿಸ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಕೋಬೇಕು. ನೀವು ಸ್ಟಿಚಿಂಗ್ ಮಾಡಿದ್ರೆ ಸ್ಟಿಚಿಂಗು ಮಾಡ್ಕೋಬೋದು. ನಾನು ಎಮ್ಮಿಂಗ್ ಮಾಡಬೇಕು. ನಮಗೆ ಒಬ್ಬೊಬ್ಬರು ಎಮ್ಮಿಂಗೆ ಕೇಳ್ತಾರಲ್ಲ, ಹಾಗಾಗಿ ಎಮ್ಮಿಂಗ್ ಮಾಡಬೇಕು ಅದನ್ನ. ಹಾಗಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಇದು ಬ್ಯಾಕು ರೆಡಿ ಆಯಿತು ನೋಡಿ, ಈ ರೀತಿ. ಆಮೇಲೆ ಪಕ್ಕದಲ್ಲಿ ಡಾಟ್ ಇಟ್ಕೋಬೇಕು. ಅದನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಹತ್ರ ಅದೇ ಡಾಟ್ ಪಾಯಿಂಟು. ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಆ ಥರ ಫೋಲ್ಡ್ ಮಾಡಿಕೊಂಡು ಅದೇನೇ ಡಾಟ್ ಪಾಯಿಂಟು. ಇವಾಗ ಅಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಆಮೇಲೆ ಅದನ್ನು ಡಾಟ್ ಇಟ್ಕೋಬೇಕಾಗುತ್ತೆ. ಆ ಡಾಟ್ನ ಮಧ್ಯದಲ್ಲಿ ಶೋಲ್ಡರ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಡಾಟ್ ಪಾಯಿಂಟ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಈ ರೀತಿ ಈ ಕಡೆದು ಹಾಗೇ ಡಾಟ್ ಇಟ್ಕೊಂಡ್ರೆ ರೆಡಿ ಆಯಿತು ನೋಡಿ. ಈ ರೀತಿ ನೀಟಾಗಿ ಬಂತು ಡಾಟು ಎರಡು ಕಡೆನೂ. ಇವಾಗ ಇದು ರೆಡಿ ಆಯಿತು. ಈ ಕಡೆ ಹಿಂದೆ ಉಕ್ಕು ಬರುತ್ತೆ, ನಾನು ಆಮೇಲೆ ಉಕ್ಕಿರ್ತೀನಿ. ಇಲ್ಲೊಂದು ಟ್ಯಾಗ್ ಬರುತ್ತೆ, ಓಕೆನಾ, ಅದು ಲಾಸ್ಟಲ್ಲಿ ಇರ್ತೀನಿ. ಇವಾಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ಗೆ ನಾನು ಆಲ್ರೆಡಿ ಪೇಪರ್ ತೊಗೊಂಡಿದ್ದೀನಿ. ಪೇಪರ್ಗೆ ಇವಾಗ ನಾನು ಆಲ್ರೆಡಿ ಇದು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕ್ ಮಾಡಿದ್ದೀನಲ್ಲ, ಅದನ್ನು ಇವಾಗ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ಅದೇ ಅಳತೆಗೆ ನಾನು ಇವಾಗ ಡಿಸೈನ್ ಮಾಡಬೇಕಾಗಿರೋದ್ರಿಂದ ಇವಾಗ ಇದರ ಅಳತೆ ಎರಡು ಕಡೆನೂ ಒಂದೇ ಮಾರ್ಕ್ ಬರಲಿ ಅಂತ ನಾನು ಬಳಪದಲ್ಲಿ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದು ಮಾರ್ಕ್ ಮಾಡಿಕೊಂಡು ತಿರುಗಿಸ್ಕೊಂಡು ಇವಾಗ ಅದ್ರ ಮೇಲೆ ಆ ಥರ ಪಟ್ಟಿ ಕೊಡಬೇಕು. ಇದೇ ಸ್ವಲ್ಪ ಕೆಲಸ ರಿಸ್ಕಿ ಅನಿಸುತ್ತೆ, ಆದರೂ ಹೊಲ್ದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್. ಹಾಗಾಗಿ ಇವಾಗ ಅದೇ ಅಳತೆಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇದು ಪಟ್ಟಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂದರೆ ಟ್ಯಾಗ್ ರೆಡಿ ಮಾಡ್ತಾಯಿದ್ದೀನಿ. ಉಲ್ಟಾ ತಿರುಗಿಸ್ಕೊಂಡು ಆ ಟ್ಯಾಗ್ನ ಅಲ್ಲಿ ಸ್ಟಿಚ್ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಪಟ್ಟಿಗಳನ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೋಬೇಕು. ಎಲ್ಲ ನಾವು ಜಾಸ್ತಿನೇ ಬೇಕು ಇದಕ್ಕೆ, ಸ್ವಲ್ಪ ನಾನು ಒಂದೇ ಒಂದು ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಈ ಥರ ಸೂಜಿನ ಸ್ವಲ್ಪ ದಾರ ಗಟ್ಟಿ ಇರುತ್ತೆ ತೊಗೊಳ್ಳಿ, ಒಂದು 10-15 ಎಳೆನೇ ಹಾಕ್ಕೊಳ್ಳಿ. ಇಲ್ಲ ಕಿತ್ತು ಹೋದರೆ ಮತ್ತೆ ಎಳೆಯೋಕ್ಕಾಗಲ್ಲ.
ಹಂಗಾಗಿ ಇವಾಗ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಂಡು ತೂರಿಸ್ಕೊಳ್ಳಿ. ತೂರಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಈ ಥರ ಒಂದು ಗ್ರಿಪ್ಗೋಸ್ಕರ ಸುತ್ತಬಿಟ್ಟು ಎಳಿತೀನಿ, ಬಂದ್ಬಿಡುತ್ತೆ. ಇಲ್ಲಾಂದರೆ ಈಗೆಲ್ಲ ಅದೇನೋ ತೆಗಿಯೋದು ಬಂದಿದೆ ತಗೊಳ್ಳಿ, ಆ ಥರದ್ದು ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಅದನ್ನೇ ಬೇಕಾದ್ರೆ ತೊಗೊಂಡು ನೀವು ಈ ಥರ ತಿರುಗಿಸ್ಕೋಬೋದು. ನಮ್ಗೆ ಇದರಲ್ಲೇ ಅಭ್ಯಾಸ ಆಗೋಗಿರೋದ್ರಿಂದ ತೆಗಿತೀವಿ ನೋಡಿ. ಈ ರೀತಿ ಬಂತು ಡೋರಿ. ಇವೆಲ್ಲನೂ ಅದೇ ರೀತಿ ಡೋರಿ ರೆಡಿ ಮಾಡ್ಕೊಂಬಿಟ್ಟು ಇವಾಗ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಬೇಕಂದರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಒಂದೊಂದು ಇಂಚಿಗೆ ಟೇಪಲ್ಲಾದರೂ ಅಳತೆ ಮಾಡಿಕೊಂಡು ನೀವು ಮಾಡ್ಕೋಬೋದು. ಇಲ್ಲಾಂದರೆ ಅದ್ರ ಮೇಲೆ ಫಸ್ಟು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ, ಅದೇನು ಮಾರ್ಕ್ ಇತ್ತಲ್ಲ ಅದ್ರ ಮೇಲೆ. ಇವಾಗ ಅದ್ರ ಮೇಲೆ ನಾವು ಆ ಪಟ್ಟಿಗಳ್ನಿಟ್ಟು ಸ್ಟಿಚ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹಂಗಾಗಿ ನೀಟಾಗಿ ಈ ಕಡೆನೂ 2 ಕಡೆ ಬರುತ್ತಲ್ವ, 2 ಕಡೆ ಆ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ಈ ಪಟ್ಟಿ ಕೊಡಬೇಕಾಗುತ್ತೆ. ಈ ಪಟ್ಟಿ ಕೊಡೋಕ್ಕೆ ನಿಮ್ಗೆ ಹಿಂಗೆ ಕೊಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಸರಿನಾ? ಈ ರೀತಿ ಇಂಟು ಮಾರ್ಕ್ ಥರ ಬರಬೇಕು. ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು, ಆ ಥರ ಬರುತ್ತೆ. ಇದು ನೀಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಅಳತೆ ನೋಡಿಕೊಂಡು ಅದನ್ನ ಕಟ್ ಮಾಡಿಕೊಂಡೆ. ಅಂದರೆ ಇಂಟು ಮಾರ್ಕ್ ಥರ ಬರಬೇಕು ಇದು, ಆ ಥರ ಡಿಸೈನ್ ಇದು. ಇದರಲ್ಲಿ ಸುಮಾರು ಡಿಸೈನ್ ಇದೆ. ಈ ಥರ ಪಟ್ಟಿ ಕೊಡೋದ್ರಲ್ಲಂತೂ ತುಂಬ ಡಿಸೈನ್ಸ್ಗಳಿದ್ದಾವೆ. ಅದರಲ್ಲಿ ಇದು ಒಂದು ಡಿಸೈನು. ಇದರಲ್ಲಿ ಅಡ್ಡಡ್ಡ ಕೊಡ್ಬೋದು, ಉದ್ದುದ್ದ ಕೊಡ್ಬೋದು. ಇದು ಬಂದ್ಬಿಟ್ಟು ಪ್ಲಸ್ ಥರ ಕೊಡ್ಬೋದು. ಇದು ಬಂದರೆ ಇಂಟು ಥರ ಕೊಡೋದು. ಇದು ಆ ಥರ ಬೇರೆ ಬೇರೆದೇ ಇದೆ, ತುಂಬ ಡಿಸೈನ್ಸ್ ಇದ್ದಾವೆ. ಇದರಲ್ಲಿ ಬಂದ್ಬಿಟ್ಟು ಈ ರೀತಿ ಇಂಟು ಮಾರ್ಕ್ ಥರ ಕೊಡಬೇಕು ನಾನು. ಆ ಥರ ಡಿಸೈನ್ ತೋರಿಸಿರೋದವರು, ಹಂಗಾಗಿ ಅದನ್ನ ಇಂಟು ಮಾರ್ಕ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಇಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೈಡಲ್ಲಿ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲೇ ಮಧ್ಯದಲ್ಲೇ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚ್ ಮಾಡುವಾಗ ನಿಮಗೇನು ಕನ್ಫ್ಯೂಸ್ ಆಯಿತು ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಒಂದು ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನಾನು ಹೇಳ್ದಂಗೆ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ನೀಟಾಗಿ ಬರುತ್ತೆ. ಆವಾಗ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅದು ಡಿಸೈನು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಆ ಕಡೆ ಈ ಕಡೆ ಸ್ವಲ್ಪ ಇಂಟು ಮಾರ್ಕ್ ಥರ ಇರೋದ್ರಿಂದ ಸರ್ಕೊಡ್ನಂಗೆ ಆಗುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದು ಹೊಲಿಗೆ ಬಿಚ್ಕೊಂಡ್ಬಿಟ್ಟಿತ್ತು, ಪೇಪರ್ ಹರಿದೋಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಕೆಳಗಡೆ ಇನ್ನೊಂದು ಪೇಪರ್ ಕೊಟ್ಟು ಸ್ಟಿಚ್ ಮಾಡಿಕೊಂಡು ಇವಾಗ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಮೇಲೆ ಪಟ್ಟಿ ಕೊಡಬೇಕು, ಎಮ್ಮಿಂಗ್ ಪಟ್ಟಿ ಥರ. ಅದಕ್ಕೋಸ್ಕರ ಆಮೇಲೆ ಅದು ಬಟ್ಟೆ ಹರಿದೋಗಿದೆ, ಇದು ಪೇಪರ್ ಹರಿದೋಗಿದೆಯಲ್ಲ, ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಆ ಪಟ್ಟಿ ಸ್ಟಿಚ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಎಮ್ಮಿಂಗ್ ಪಟ್ಟಿನ. ಅದು ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಈ ಬಟ್ಟೆನ ಇದು ಪೇಪರ್ನ ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡಿಸೈನು ರೆಡಿ ಆಗುತ್ತೆ. ಅಂದರೆ ಮೇಲ್ಗಡೆ ಪಟ್ಟಿ ಅದಕ್ಕೆ ಕೆಳಗಡೆನೂ ಹಾಗೇ ಅದನ್ನು 2 ಪಟ್ಟಿನೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ನೀವು ಒಂದು ಸಲ ಸ್ಟಿಚ್ ಮಾಡಿದ್ರೆ ಅದೇ ಐಡಿಯಾ ಬಂದ್ಬಿಡುತ್ತೆ, ತೊಂದರೆ ಏನಿಲ್ಲ. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ, ಅಯ್ಯೋ ಹೆಂಗಪ್ಪ ಅಂತ. ಒಂದು ಸಲ ಹೊಲಿದ್ರೆ ಅದೇ ಐಡಿಯಾ ಬರುತ್ತೆ. ಇವಾಗ ಇದಕ್ಕೆ ಫೋಲ್ಡ್ ಮಾಡ್ಕೊಂಬಿಟ್ಟು ನಾನು ಪಟ್ಟಿಗೆ ನೋಡಿ ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ತೆಗೆದುಬಿಟ್ಟು ಇವಾಗ ಅದನ್ನು ಪಟ್ಟಿ ಕೊಡೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಅದೇನು ನಾವು ಅಳತೆ ಮಾರ್ಕ್ ಮಾಡಿದ್ವಲ್ಲ, ಅಳತೆ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು. ಆ ಪಟ್ಟಿಗಳೆಲ್ಲ ಒಳಗಡೆ ಹೋಗುತ್ತೆ. ನಾನು ನೀಟಾಗಿ ಸ್ಟಿಚ್ ಮಾಡೋದು, ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡು ಸೈಡ್ಗೆ ಇಡೋಣ. ಇವಾಗ ಇದು ಪಟ್ಟಿ ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಅದು ನೀಟಾಗಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಅದು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಅಗಲನೇ ತೊಗೊಳ್ಳಿ, ಯಾಕೆಂದರೆ ಅದು ಸ್ಟಿಚಿಂಗ್ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನುಲ್ಕೊಂಡಂಗೆ ಆಗ್ಬಿಡುತ್ತೆ. ಚಿಕ್ಕ ಪೀಸ್ ಆದರೆ ನುಲ್ಕೊಂಡಂಗೆ ಆದಾಗ ಅವಾಗೇನಾಗುತ್ತೆ, ನಾವು ಅಲ್ಲಿ ಪೀಸ್ನ ಎಳೆದು ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದ್ದರೆ ಒಳಗಡೆನೇ ತೂರಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು, ಅಷ್ಟೇ. ಇದು ಅವ್ರ ಪಟ್ಟಿ ದೊಡ್ಡದು ಬೇಡ, ಚಿಕ್ಕದಾಗಿ ಇಟ್ಟು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಆದಷ್ಟು ಚಿಕ್ಕದಾಗಿ ಇಡೋಕ್ಕೆ ಟ್ರೈ ಮಾಡಿದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಇಡೋಕ್ಕೆ ಟ್ರೈ ಮಾಡಿದ್ದೀನಿ, ಆಯಿತಾ? ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಪೇಪರೆಲ್ಲ ತೆಗೆದುಬಿಡೋದು, ಅಷ್ಟೇ. ಇದು ನೀಟಾಗಿ ಮತ್ತು ನಾನು ಇವಾಗ ಇದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಆಗಲೇ ಹೇಳ್ದಾಗೆ ಅದನ್ನು ಆ ರೀತಿ ಡಬಲ್ ಫೋಲ್ಡ್ ಮಾಡಿ ಒಳಗಡೆ ಸ್ಟಿಚಿಂಗ್ ನೀಟಾಗಿ ಕೂತ್ಕೋಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಬಿಟ್ರೆ ಇದು
ಇದು ರೆಡಿ ಆಗುತ್ತೆ. ಮೇಲ್ಗಡೆ ಪಟ್ಟಿ ಇದು ರೆಡಿ ಆಗುತ್ತೆ. ಇವಾಗ ಕೆಳಗಡೆದೇನೂ ಇಲ್ಲ, ಕೆಳಗಡೆದು ಸ್ಟಿಚಿಂಗ್ ಹಾಕಿರ್ತೀವಿ. ಆ ಬ್ಯಾಕ್ ಪೀಸ್ನ ಫ್ರಂಟ್ ಪೀಸ್ನ ಇನ್ನೌಟ್ ಮಾಡ್ಕೊಂಬಿಟ್ಟು ಅದನ್ನು ಇದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ಮುಗೀತು. ಇದು ಮೇಲ್ಗಡೆ ಒಂದು ಪಟ್ಟಿ ಕೊಡೋದು ಒಂದಿದು, ಕೆಳಗಡೆಗೇನು ಅವಶ್ಯಕತೆ ಇಲ್ಲ ಆಯಿತಾ. ಇವಾಗಿದು ಈ ಪೀಸ್ ಬಂದ್ಬಿಟ್ಟು ಅದೇ ಅದರದ್ದು ಕೆಳಗಡೆ ಪೀಸು, ಇದು ಮೇಲ್ಗಡೆಗೆ ನಾನು ಡಿಸೈನ್ ರೆಡಿ ಮಾಡಿದ್ದೀನಿ. ಇವಾಗ ಕೆಳಗಡೆಗೆ ಬಂದುಬಿಟ್ಟು ನೀಟಾಗಿ ಅದನ್ನ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಪೀಸು ಕಟ್ ಮಾಡಿಬಿಟ್ಟು ಇವಾಗ ಅದನ್ನ ಲೈನಿಂಗ್ ಮೇಲೆ ಇಟ್ಟು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಡು ಡೈರೆಕ್ಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡೋದು ಅಷ್ಟೇ. ಇದೇನು ಕಷ್ಟ ಆಗೋಲ್ಲ. ಫಸ್ಟು ನೀವು ಡಿಸೈನ್ ರೆಡಿ ಮಾಡ್ಕೊಂಬಿಟ್ರೆ ಇದನ್ನು ನೀವು ಬ್ಯಾಕಿಗೆ ಬ್ಲೌಸ್ಗೂ ಇಡ್ಬೋದು. ಇದೇ ಡಿಸೈನ್ನ ಬ್ಯಾಕಿಗೂ ಇಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೂ ಇಟ್ಟರೇನು, ಇದು ಆ್ಯಕ್ಚುಲಿ ಅವ್ರು ತೋರಿಸಿರೋದು ಬೋಟ್ ನೆಕ್ ಡಿಸೈನ್ ಇದು, ಮತ್ತು ಡ್ರೆಸ್ ಡಿಸೈನ್ ಇದು. ಈ ಡ್ರೆಸ್ ಡಿಸೈನನ್ನೇ ಅವರು ಫ್ರಂಟಿಗೆ ಚೆನ್ನಾಗಿರುತ್ತೆ ಅಂತ ಇಡ್ಸ್ಕೊಂಡಿದ್ದಾರೆ. ಓಕೆನಾ. ಅವರು ಎರಡೆರಡು ಬ್ಲೌಸ್ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಅವ್ರನ್ನ ಡಿಸೈನ್ಸ್ಗಳು. ನೀವೇ ನೋಡ್ತಿದ್ದೀರಲ್ಲ, ಬ್ಯಾಕ್ ಒಂಥರ ಚೆನ್ನಾಗಿದೆ, ಫ್ರಂಟ್ ಒಂಥರ ಚೆನ್ನಾಗಿದೆ, ಹಂಗೆ ಡಿಫ್ರೆಂಟಾಗಿ ಇಷ್ಟಪಡ್ತಾರೆ. ಹಾಗಾಗಿ ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೆಮ್ಮಿಂಗ್ ಇದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಅದು ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗಿದು ರೆಡಿ ಆಗುತ್ತೆ. ಓಕೆನಾ. ಇವಾಗ ಇದು ರೆಡಿ ಆದಮೇಲೆ ನಾನು ಹೇಳ್ದಂಗೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ರೆ ನಮಗೆ ಪೀಸು ರೆಡಿ ಆಗಿಬಿಡ್ತು. ಈ ಡಿಸೈನ್ ನೋಡಿ, ಈ ರೀತಿ ಅದನ್ನ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಅದು ಮಧ್ಯದಲ್ಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ನೋಡಿ, ಈ ರೀತಿ ಬಂತು ನೀಟಾಗಿ. ಇವಾಗ ಇದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ರೆಡಿ ಆಗುತ್ತೆ. ಬೋಟ್ ನೆಕ್ ನ್ಯೂ ಡಿಸೈನ್. ಯಾವುದು ಬೋಟ್ ನೆಕ್ ನ್ಯೂ ಡಿಸೈನ್, ಇದು ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಈ ರೀತಿ ಡಿಸೈನ್ನ ರೆಡಿ ಮಾಡ್ಕೊಂಡಾಯಿತು. ಇವಾಗ ಅದು ಮೇಲ್ಗಡೆ ಬಂದ್ಬಿಟ್ಟು ಈ ಪೇಪರೆಲ್ಲ ತೆಗೆದ್ರೆ ಈ ರೀತಿ ಬಂತು ನೋಡಿ.